ಇಷ್ಟ. ಐ ಆಮ್ ಅ ಹೋಮ್ಲಿ ಗರ್ಲ್. ಒಂಥರ ಎಲ್ಲ ಒಂದ್ ಕಡೆ ಬೇಜಾರಾಗಿರೋದು. ಡಿಂಪಲ್ ನೋಡಿ ನನಗ್ ಬೆಟ್ಟೆ ಬೇಡ ಗೈಸ್, ಈ ಡಾಲ್ ಮೇಲೆ ಹಿಂಗ್ ಮಲ್ಕೊಬಿಡ್ತೀನಿ. ಫಾರಿನ್ ಅಲ್ಲಿ ಹುಟ್ಟಿದಾಳೆ. ಯು ಗೈಸ್ ಆರ್ ಟೆಕ್ಸ್ಟಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಆದಷ್ಟು ಎಲ್ಲರಿಗೂ ನಿಮ್ಮ ಇಷ್ಟ ಏನೇನಿದೆ ಎಲ್ಲನೂ ನೆರವೇರಲಿ ಅಂತ ಕೇಳ್ಕೊತಾ, ಆ ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೆನ್ನೆ ನೈಟ್ ಅಂದರೆ 31st ನೈಟ್ ಎಲ್ಲ ಚೆನ್ನಾಗಿ ಪಾರ್ಟಿ ಎಲ್ಲ ಮಾಡಿಬಿಟ್ಟು ಇವಾಗ ಬಂದುಬಿಟ್ಟು ಜಸ್ಟ್ ಒಂದು ಸೆಲೆಬ್ರೇಷನ್ ಥರ ನನ್ನ ಫ್ಯಾಮಿಲಿ ಜೊತೆ ನಾವೆಲ್ಲರೂ ಆಚೆ ಹೋಗ್ತಾಯಿದ್ದೀವಿ. ಸೊ ವೇರ್ ವಿ ಆರ್ ಗೋಯಿಂಗ್ ಏನು ಅಂತಲ್ಲ ನಾನು ತೋರಿಸ್ತೀನಿ ಹೋಗ್ತಾ. ಸೊ ಹಾಗೆ ಆ್ಯಕ್ಚುಲಿ ಹೋಗ್ತಿರೋದು ಒಂದು ಮಾಲ್ ವಿಸಿಟ್ ಮಾಡೋದಕ್ಕೆ. ಸೊ ಮಾಲ್ ವಿಸಿಟ್ ಎಲ್ಲ ಆದಮೇಲೆ ಡಿನ್ನರ್ ಪ್ಲ್ಯಾನ್ಸ್ ಇದೆ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಸೊ ವಿ ಆರ್ ಗೋಯಿಂಗ್. ಆಲ್ರೆಡಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಮ್ಮ ಡ್ಯಾಡ್, ನಮ್ಮ ಮಾಮ್ ಮತ್ತು ನನ್ನ 2 ಸಿಸ್ಟರ್ಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿ ಮಾಲಲ್ಲಿ ಹೋಗಿ ಸಿಗೋಣ. ಹಾಯ್ ನ್ಯಾಶ್. ಹೆಲೋ. ಹಾಯ್ ಡ್ಯಾಡಿ. ಹಾಯ್. ಹಾಯ್ ಮದರ್ ಇಂಡಿಯಾ. ಹಾಯ್ ಮೈ ಎಲ್ಡರ್ ಸಿಸ್ಟರ್. ಹೆಲೋ. Guys, my favorite. This is the time to fall in love. Fall in love. Oh my love. ಈಗ ಜಸ್ಟ್ ಮಾಲ್ ರೀಚ್ ಆಗಿ ನಾವು ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದೀವಿ. ಸೊ ಈ ನಂಬರ್ನ ಜ್ಞಾಪನ ಇಟ್ಕೊಂಡಿಲ್ಲ ಅಂದ್ರೆ ಆಮೇಲೆ ಹುಡ್ಕೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾವ ಮಾಲ್ ಅಂತ ನಾನು ತೋರಿಸ್ತೀನಿ. ಗೈಸ್ ಗೆಸ್ ಮಾಡ್ತಾರೆ ಗೈಸ್ ಅಲ್ಲಿವರೆಗೂ. ಜನಕ್ಕೆ ಗೊತ್ತಿರೋರಿಗೆ ಗೆಸ್ ಮಾಡ್ಬಿಟ್ಟಿರ್ತಾರೆ ಆಲ್ರೆಡಿ ಯಾವ ಬ್ಲಾಗ್ ಅದೇ ಯಾವ ಮಾಲ್ ಏನು ಅಂತ. ನಾವು ನಮ್ಮ ಡ್ಯಾಡಿ ಮಮ್ಮಿ ಅವ್ರು ಇರೋ ಹತ್ರಕ್ಕೆ ಹೋಗ್ತಾ ಇದೀವಿ. ಅವ್ರ ಎಂಟ್ರೆನ್ಸ್ ಹತ್ರನೇ ಇದ್ದಾರೆ. ಇನ್ನು ನಾವು ಮಾತ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್. ಮನೆ ಬಿಟ್ಟಾಗ ಬೆಳಕಿತ್ತು. ಈಗ ನೋಡಿ ನಾವು ಕತ್ಲಲ್ಲಿ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ನಮ್ಗೆ ಈ ಮಾಲ್ ರೀಚ್ ಆಗೋದಕ್ಕೆ ಲೈಕ್ 1.5 hours ಆಗೋಯ್ತು. ಸೊ ಆಫ್ಟರ್ 1.5 hours ಸಕ್ಸಸ್ಫುಲ್ ಜರ್ನಿಗೆ ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಅಪ್ಪ ಯಾಕಾದರೂ ಬಂದು ಅಂತ ಅನ್ಸ್ಬಿಟ್ಟಿತ್ತು. ಅಷ್ಟು ಲೈಕ್ ಸಿಕ್ಕಾಪಟ್ಟೆ ಟ್ರಾಫಿಕ್. ಬಟ್ ಸ್ಟಿಲ್ ವಿ ಕೇಮ್. ಸೊ ಇವಾಗ ನಾವು ಯಾವ ಮಾಲಲ್ಲಿ ಇದ್ದೀವಿ ಅಂತ ಅಂದರೆ ವಿ ಹ್ಯಾವ್ ಕಮ್ ಟು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಶೋ. ಮಾಲ್ ಓಪನ್ ಆಗೋದ್ರಿಂದನೂ ಲೈಕ್ ಫಸ್ಟ್ ಟೈಮ್ ನಾವೆಲ್ಲ ಬಂದಿರೋದು. ಡೆಕೋರೇಷನ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ನಾನು ಒಂದೊಂದಾಗಿ ಡೆಕೋರೇಷನ್ ತೋರಿಸ್ಕೊಂಡು ಬರ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಆಚೆ ಕಡೆನೇ ಆಲ್ಮೋಸ್ಟ್ ಒಂದು 30 minutes ಸ್ಪೆಂಡ್ ಮಾಡಿದ್ದೀವಿ. ಎಂತಕ್ಕಂದ್ರೆ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಮಮ್ಮಿ ಹೇಗೆ ಅನ್ನಿಸ್ತಿದೆ ನಿಮಗೆ ಡೆಕೋರೇಷನ್ ಎಲ್ಲ ನೋಡಿ? ಸೂಪರು, ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಡೆಕೋರೇಷನ್ ಗೈಸ್. ಆಂಬಿಯನ್ಸ್ ಅಂತೂ ಕ್ರೇಜಿ ಇದೆ. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನ ಬಂದಿರೋದೇನೆ ಬರೀ ಡೆಕೋರೇಷನ್, ಫೋಟೋಸ್, ವಿಡಿಯೋಸ್ ಇಟ್ಕೊಂಡು ಹೋಗೋದಕ್ಕೆ. It's a mind blowing decoration and everything is like wow. ಗೈಸ್ ನಮ್ಮ ಅಕ್ಕ ಒಂದು ಸ್ವಲ್ಪ ಇಂಗ್ಲೀಷ್ ಅವಳು ಗೈಸ್, ಫಾರಿನ್ ಅಲ್ಲಿ ಹುಟ್ಟಿದ್ದಾಳೆ. ಸೊ ಅದಕ್ಕೆ ಬರೀ ಇಂಗ್ಲೀಷ್ ಅಲ್ಲೇ ಮಾತಾಡ್ತಾಳೆ. ನಾವು 3 ಜನ ಆದ್ರೆ ಇಲ್ಲಿದ್ದೀವಿ. ನಮ್ಮ ಅಪ್ಪ ಮತ್ತೆ ನನ್ನ ತಂಗಿ ಬಂದ್ಬಿಟ್ಟು ಅದು ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಸೊ ಇವಾಗ ಆಚೆ ಕಡೆದೆಲ್ಲ ಆಯ್ತು. ಈಗ ಮಾಲ್ ಎಂಟ್ರಿ ಕೊಡ್ತಾ ಇದೀವಿ. ಸೊ ವಿಲ್ ಸಿ ಹೌ ಇಟ್ ಇಸ್ ಅಂತ.
ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ದ ಮಾಲ್ ಆಫ್ ಏಷ್ಯಾಗೆ. ಗೈಸ್ ಲುಕ್ ಎಟ್ ದಿ ಇಂಟೀರಿಯರ್ ಗೈಸ್, ಕ್ರೇಜಿ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಮೇಲೆ ತೋರಿಸಿ. ಅಮೇಝಿಂಗ್ ಇಂಟೀರಿಯರ್. ಬರೀ ಇದು ಈಗ ಮಾಲ್ ಎಂಟ್ರೆನ್ಸ್ ಅಷ್ಟೇ, ಇನ್ನು ಹೋಗ್ತಾ ಹೋಗ್ತಾ ಯು ಕ್ಯಾನ್ ಸಿ. ಸೊ ಕಮ್ ವಿಲ್ ಕೀಪ್ ಗೋಯಿಂಗ್. ಸೊ ಗೈಸ್, ಮೈ ಸಿಸ್ಟರ್. Guys, I have a surprise for you. ವಾಟ್ ಸರ್ಪ್ರೈಸ್? ಸೀರಿಯಸ್ಲಿ? Oh my god. So, Thank you so much. So this flower of bouquet represents love. So my love towards my sister, it's always there, and expressing my love because she's starting her YouTube channel. All the best. Why? Seriously? Yeah. ಗೈಸ್ ಆಕ್ಚುಲಿ ಏನು ಗೊತ್ತಾ, ನನಗೆ ಈ ಸ್ಮಾಲ್ ಥಿಂಗ್ಸ್ ಅಂದರೆ ಲೈಕ್ ಡಾಲ್ಸ್ ಆಗಿರ್ಬೋದು, ಬೊಕೇಸ್ ಆಗಿರ್ಬೋದು, ಚಾಕ್ಲೇಟ್ಸ್, ಇದೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಆ್ಯಂಡ್ ವೇರ್ ಡಿಡ್ ಯು ಗಾಟ್ ದಿಸ್ ಫ್ರಮ್? This one, I got it from somewhere. ಥ್ಯಾಂಕ್ ಯು ಸೋ ಸೊ ಡ್ಯಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಮಾಲಿಗೆ ಬಂದು? ಆಕ್ಚುಲಿ ನಾವೆಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು. ಸೊ ನಿಮ್ಗೆ ಏನು ಅನಿಸ್ತಿದೆ? ತುಂಬ ಸೂಪರ್ ಆಗಿದೆ ಮಾಲು. ನಮಗೆ ಫಸ್ಟ್ ಬೆಂಗಳೂರಿನಲ್ಲಿ ಫೋರಮ್ ಮಾಲ್ ಒಂದೇನೆ ಒಳ್ಳೆ ನಂಬರ್ 1 ಮಾಲ್ ಅಂದರೆ. ಇವತ್ತು ಹಲವಾರು ಮಾಲ್ಗಳು ಬಂದಿದ್ದಾವೆ ಬೆಂಗಳೂರಿನಲ್ಲಿ, ಅದರಲ್ಲಿ ಇದು ಒಂದು ಸ್ಪೆಷಲ್ ಆಗಿ ಕಾಣಿಸಿದೆ. ಬಟ್ ಡೆಕೋರೇಷನ್ ಅಂಡ್ ಆಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ಆಕ್ಚುಲಿ ನಮ್ಮ ಡ್ಯಾಡಿ ಬರಲ್ಲ ಅಂತ ಅಂತಿದ್ರು. ಚೆನ್ನಾಗಿದೆ, ಡೆಕೋರೇಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಎಲ್ಲರೂ ತುಂಬ ಜನ ಪಬ್ಲಿಕ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಸುಮಾರು ಜನ ಬರ್ತಾವ್ರೆ. ಎಲ್ಲರೂ ಬನ್ನಿ, ನೀವು ಬಂದು ನೋಡಿ ಒಂದ್ಸಲಿ. ತುಂಬ ಚೆನ್ನಾಗಿದೆ ಮಾಲ್ ಇದು. ಒಂದ್ಸಲಿ ನೋಡ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಸೊ ಇವಾಗ ನೀವು ಬಂದಿರ್ಲಿಲ್ಲ ಅಂದಿದ್ರೆ ಏನ್ ಅಂದಿರ್ತಾ ಇದ್ರಿ? ಒಂಥರ ಎಲ್ಲ ಒಂದ್ ಕಡೆ ಬೇಜಾರಾಗಿರೋದು, ಏನಪ್ಪ ಬರ್ದಿರಾಗೋಗ್ಬಿಟ್ಟಲ್ಲ ಅಂತ. ಮಿಸ್ ಮಾಡ್ಕೊಬಿಟ್ಟಿದ್ರು. ಸೊ ಇಟ್ ಇಸ್ ಕೈಂಡ್ ಆಫ್ ನೈಸ್ ಅಂಡ್ ವಿ ಆರ್ ಎಂಜಾಯಿಂಗ್ ಆಸ್ ಅ ಫ್ಯಾಮಿಲಿ. ಸೊ ಇವರೆಲ್ಲ ಇನ್ನೂ ಇಲ್ಲಿ ಫೋಟೋಸು ವಿಡಿಯೋಸ್ ಇಟ್ಕೊಂತಾನೆ ಅವರೇ. ನಾವು ಒಳಗಡೆ ಎಂಟ್ರಿ ಕೊಡೋಣ. ಕ್ರೇಜಿಯಾಗಿ ಇದು ಮಾಡಿದ್ದಾರೆ. ಲುಕ್ ಎಟ್ ದಿಸ್ ಕೇಕ್. ಲುಕ್ ಎಟ್ ದ ಸ್ಯಾಂಟಾ ಕೇಕ್. ಆ್ಯಂಡ್ ದೇ ಬೇಕ್ ದ ಕೇಕ್ ಆನ್ ಸ್ಪಾಟ್ ಗೈಸ್. ನಮಗೆ ಯಾವ ರೀತಿ ಬೇಕು ಆ ಥರ ಕಸ್ಟಮೈಸೇಷನ್ ಆನ್ ಸ್ಪಾಟ್ ಇಲ್ಲಿ ಮಾಡಿಕೊಡ್ತಾರೆ. ಸೊ ದಿಸ್ ಇಸ್ ರಿಯಲಿ ವೆರಿ ನೈಸ್. ಸೊ ಇವನ್
ಡ್ಯಾಡಿ ಇಬ್ಬರೇ ಇರೋದು. ಎಂತಕ್ಕಂದರೆ ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಎಲ್ಲ ನಾವು ಇಲ್ಲಿ ವಿಡಿಯೋ ಒಳಗಡೆ ಇಂಟೀರಿಯರ್ ಎಲ್ಲ ತೋರಿಸೋದಕ್ಕಂತ ಬಂದಿದ್ವಿ. ಬಟ್ ದೇ ವರ್ ಆಲ್ರೆಡಿ ಓವರ್ ದೇರ್. ಸೊ ಅದಕ್ಕೆ ದೇ ಕಾಲ್ಡ್ ಅಸ್ ಟು ಫುಡ್ ಕೋರ್ಟ್. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಫುಡ್ ಕೋರ್ಟ್. ಸಿಟ್ಟಿಂಗ್ ಓವರ್ ಹಿಯರ್ ಎಲ್ಲರೂ ಫುಡ್ ಕೋರ್ಟಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಫುಲ್ ಈ ಮಾಲ್ನ ಸುತ್ತಿ ಸುತ್ತಿ ಹೋಗ್ಬಿಟ್ಟು ಬಂದು ಕೂತ್ಕೊಬಿಟ್ಟಿದ್ದೀವಿ. ಸೊ ಇವಾಗ ಏನಾದರೂ ಆರ್ಡರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದು 5 minutes ಆಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ತಂಗಿ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಏನೇನಿದೆ ನೋಡೋಣ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಏನು ಮಾಡೋದು ಜಸ್ಟ್ ಏನು ಎಕ್ಸ್ಪ್ಲೋರ್ ಮಾಡೋಣ ಇನ್ನೂ ಏನೇನಿದೆ ಅಂತ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಾಲ್ ಆಫ್ ಫಿಕ್ಷನಲ್ಲಿ ದರ್ ಇಸ್ ಫನ್ ಸಿಟಿ ಆಲ್ಸೋ. ಅದೇ ಫನ್ ಸಿಟಿ, ಟೈಮ್ ಝೋನ್ ಇದೆಲ್ಲ ಇದೆ. ಫನ್ ಸಿಟಿ ತೋರಿಸ್ತೀನಿ ಹೇಗಿದೆ ಅಂತ. ಐ ಜಸ್ಟ್ ಶೋ ಯು ಅ ಜಸ್ಟ್ ಆಫ್ ಈಗ ದಿಸ್ ಇಸ್ ಮೈ ಫೇವ್ರೆಟ್ ಗೈಸ್, ಹ್ಯಾಮ್ಲೀಸ್ ಅಂತ. ಅಂದರೆ ದಿಸ್ ಇಸ್ ಮೈ ವರ್ಲ್ಡ್ ಅನ್ನಂಗೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಈ ಡಾಲ್ಸ್ಗಳೆಲ್ಲ ತುಂಬ 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 ಇಷ್ಟ. ಲುಕ್ ಎಟ್ ದಿಸ್ ಗೈಸ್. ನನಗೆ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ಲು ಅಂತ ಅಂದಲ್ಲ. ಸೊ ಶಿ ಹಸ್ ಗಾಟ್ ಇಟ್ ಫ್ರಮ್ ಹಿಯರ್ ಓನ್ಲಿ, ಹ್ಯಾಮ್ಲೀಸ್ ಇಂದ. ಯಾ ಸಿ, ಇದು ಆಲ್ಮೋಸ್ಟ್ ನನ್ನ ಹೈಟೇ ಇದೆ ಈ ಡಾಲ್ ಅಂತೂ. ಸಿ, ದಿಸ್ ಇಸ್ ವಾಟ್ ಮೈ ಫ್ರೆಂಡ್ ಗಿಫ್ಟೆಡ್. ದಿಸ್ ಇಸ್ ದ ಒನ್. ಯಾ, ಸೊ ಮೈ ಫ್ರೆಂಡ್, ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ದ ವ್ಲಾಗ್, ಹಿಯರ್ ಇಟ್ ಇಸ್. ಗೈಸ್, ಲುಕ್ ಎಟ್ ದಿಸ್ ಡಾಲ್. ಓ ಮೈ ಗಾಡ್, ನನ್ಗೆ ಇಂಥದ್ದೊಂದು ಡಾಲ್ ಇದ್ಬಿಟ್ರೆ ನನಗೆ ಬೆಡ್ಡೇ ಬೇಡ ಗೈಸ್. ಈ ಡಾಲ್ ಮೇಲೇ ಹಿಂಗೆ ಮಲ್ಕೊಬಿಡ್ತೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಇಟ್ಸ್ ಸಚ್ ಅ ಹ್ಯೂಜ್ ಡಾಲ್. I just so yeah. ಬರ್ಗರ್ ಎಲ್ಲ ತಿಂದಿದ್ದಾಯ್ತು. ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸಾರಿ, ಐಸ್ ಕ್ರೀಮ್ ಲಿಕ್ ಮಾಡ್ತಾ ಇದ್ದೀನಿ. ಇದು ಎಂತ ಮೋಸ ಅಲ್ಲ, ಎಂತ ಮೋಸ. ಇವ್ರು ಮಾತ್ರ ಚಾಕ್ಲೇಟ್ ತಗೊಂಡ್ರೆ ನಮಗೆಲ್ಲ ವೆನಿಲ್ಲ. ಬಟ್ ಐ ಗಾಟ್ 2. ಏನಮ್ಮ ಸುಜಾತಮ್ಮ, ಏನು ಹೇಳ್ತೀರಾ?
ಅಲ್ಲ. ಅಮ್ಮನ್ ಡಿಂಪಲ್ ನೋಡಿ guys. ಅಲ್ಲ ಬರೋವಾಗ ಆ ಚಪ್ಪಲಿ ಬೇಕು ಇದು ಬೇಕು ಅನ್ಕೊಂಡು ಹೀಲ್ಸ್ಗಳಿಗೆ ಹೋಗ್ತಾರೆ. ಇಲ್ಲಿ ನಡೆಯೋಷ್ಟಲ್ಲೇ ಕಾಲು ನೋವು ಅನ್ಕೊಂಡು ಎಲ್ಲ ಬಿಚ್ಚಿಟ್ಕೊಂಡು ಅಲ್ಲೆಲ್ಲ ಇದು ಮಾಡ್ತಾರೆ. ನೋಡಿ ಲೈಟ್ಸೇ ಆಫ್ ಮಾಡಿದ್ರು, ಇದು ಮಾತ್ರ ಇದೆ ಇಲ್ಲಿ ಲೈಟ್ಸ್. ಈಗ ನಾವು ಒಟ್ಟು ಆಚೆ ಕಡೆ ಬಂದಿದ್ದೀವಿ ಗೈಸ್. ಏಂತಕ್ಕೆ ಅಂತಂದ್ರೆ ನಾವು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಇವಾಗ 11 o'clock ಟೈಮ್ ಆಗೋಗ್ಬಿಟ್ಟಿದೆ. ಇಲ್ಲಿ ಮಾಲ್ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದಾರೆ, ಬಟ್ ಇಲ್ಲಿ ಮಾತ್ರ ಜನ ಅಂತೂ ಕಮ್ಮಿನೇ ಆಗಿಲ್ಲ. ಮಾತ್ರ ಹೇಳ್ಬೇಕು, ನಾವ್ ಈ ಮಾಲ್ ಬಂದ್ಬಿಟ್ಟು ಬರೀ ಹಾಫ್ ಮಾಲ್ ಅಷ್ಟೇ ಕಂಪ್ಲೀಟ್ ಮಾಡಿದ್ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇನ್ನು ಹಾಫ್ ಮಾಲ್ ಅಂತ ನಾವು ನೋಡೋದಕ್ಕೆ ಆಗಿಲ್ಲ. ಅಂಡ್ ಮೈ ಸ್ಪೆಷಲ್ ಸಜೆಷನ್ ಟು ಹೆಣ್ಮಕ್ಳು, ಗರ್ಲ್ಸ್, ಈ ಮಾಲ್ಗೆ ಬರ್ಬೇಕಂದ್ರೆ ದಯವಿಟ್ಟು ಹೀಲ್ಸ್ ಹಾಕೋ ಬರ್ಬೇಡಿ. ನಿಮ್ ಕೈಯಲ್ಲಂತೂ ನಡೆಯೋದು, ನನ್ನ ಕೈಯಲ್ಲಂತೂ ಆಗೇ ಇಲ್ಲ. ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ನಾವು ಕೂತ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಅಂದ್ರೆ ನಾವು ಮನೆ ಬಿಟ್ಟಿದ್ದೇನೆ ಲೈಕ್ 4:45 ಹಂಗೆ ಮನೆ ಬಿಟ್ಟಿದ್ದು. ಅಲ್ಲಿಂದ 1.5 hour ಈ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮಾಲ್ ರೀಚ್ ಆಗಿದ್ದು ಲೈಕ್ 6:15 ಹಂಗೆ ರೀಚ್ ಆದ್ವಿ. ಪಾರ್ಕಿಂಗ್ ಲಾಟ್ ಇಂದ ಇಲ್ಲಿ ಮೇಲೆ ಕಡೆ ಬರೋದಕ್ಕೆ ಅದೊಂದು 15 minutes. ಸೊ ಯಾ, ಈ ತರ ಲೈಕ್ ಫುಲ್ ಟೈರಿಂಗ್ ಆಗೋಗ್ಬಿಟ್ಟಿದೆ ಇವತ್ತು ಕಂಪ್ಲೀಟ್ ಡೇ. 11 o'clock ಅಂತ ಬಂತು, ಇವಾಗ ಮನೆಗೆ ಹೊರಡೋಣ ಅಂತ ಆಚೆ ಕಡೆ ಬಂದು ಕೂತಿದೀವಿ. ಸೊ ವಿ ವಿಲ್ ಬಿ ಲೀವಿಂಗ್ ನೌ. ಅಷ್ಟೇ, ದ ಡೇ ವಾಸ್ ಲಿಟ್ರಲಿ ವೆರಿ ನೈಸ್. ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಟ್ಸ್ ಲೈಕ್ ಮೈ ಭಾಗ್ಯ ಗೈಸ್. ಅಂದ್ರೆ ಲೈಕ್ ನಂಗೆ ತುಂಬಾ ಇಷ್ಟ. ಐ ಆಮ್ ಅ ಹೋಮ್ಲಿ ಗರ್ಲ್, so I like family, to spend time with family a lot rather than staying with, I mean like you know, spending time with friends and all. So yeah, this ಇವತ್ತಿನ vlog ಆಗಿತ್ತು. And please don't think that ನಾನು ಬರೀ ಮಾಲ್ದ ರಿವ್ಯೂಸ್ ಕೊಡ್ತೀನಿ, ಬರೀ ಮಾಲ್ಗೆ ಸುತ್ತೀನಿ ಅಂತೆಲ್ಲ ಏನಿಲ್ಲ. ನಾನು ವ್ಲಾಗ್ ಶುರು ಮಾಡಿದಾಗಲ್ಲ ನಾನು ಬರೀ ಮಾಲ್ಗೆ ಹೋಗ್ಬೇಕು ಅಂದಿದ್ದೀನೇ ವ್ಲಾಗ್ ಶುರು ಮಾಡ್ತೀನಿ. ನಮ್ಮ ಡ್ಯಾಡಿ ಎಲ್ಲ ನಂಗೆ ಬೈತಾನೆ ಇರ್ತಾರೆ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ವ್ಲಾಗ್ ಶುರು ಮಾಡು, ನೀನು ಮಾಡಿಬಿಟ್ಟು ಯಾಕೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತ. ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕಾಗ್ತದೆ, ಟೈಮ್ ಬೇಕಾಗುತ್ತೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕೆ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಇದ್ದೀನಿ. ಮುಂದೆ ಇನ್ನೂ ಲೈಕ್ ಕಂಟೆಂಟ್ ವಿಡಿಯೋಸ್ ಅದ್ರ ಜೊತೆ ಎಲ್ಲ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಮೋಸ್ಟ್ ಆಫ್ ದೆಮ್ ನನ್ನ ವ್ಲಾಗ್ಸ್ನ ನೋಡ್ಬಿಟ್ಟಾಗಿರ್ಬೋದು ಅಥವಾ ನನ್ನ ಶಾರ್ಟ್ಸ್ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಯು ಗೈಸ್ ಆರ್ ಟೆಕ್ಸ್ಟಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್. ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ದೀರಾ. ಆಲ್ ದ ಮೆಸೇಜಸ್, ಎಲ್ಲ ಮೆಸೇಜ್ನ ಕೂಡ ನಾನು ನೋಡ್ತಾ ಇದ್ದೀನಿ ಗೈಸ್, ಬಟ್ ಇಟ್ಸ್ ಜಸ್ಟ್ ದಟ್ ಐ ಆಮ್ ನಾಟ್ ರಿಪ್ಲೈಯಿಂಗ್ ಟು ಎನಿ ಆಫ್ ದ ಮೆಸೇಜಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯುವರ್ ಟೈಮ್. ನಿಮ್ಮ ಟೈಮ್ ತಗೊಂಡು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಮೆಸೇಜ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಈಗ ನನ್ನ ಸಪೋರ್ಟ್ ಮಾಡ್ತೀರಿ. ವ್ಲಾಗ್ ನಾನು ಇಲ್ಲಿ ತನಕ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ರೀತಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ದಿವ್ಯಾ ಬಾಲಾಜಿ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಮ್ಮ ಮಮ್ಮಿ ಇಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಹೋಗಿಲ್ಲ ಅಂದರೆ ಮುಗೀತು, ದೇ ವಿಲ್ ಸ್ಟಾರ್ಟ್ ಸ್ಕೋಲ್ಡಿಂಗ್ ಮೀ ಓನ್ಲಿ. ಸೊ ವಿಲ್ ಗೋ. Thank you so much for watching and see you in the next video. Bye bye.